ಪುಣ್ಯ, ಹೇ ಈ ಕಡೆ ನೋಡು ಪುಣ್ಯ, ನನ್ನ ನೋಡು ಪುಣ್ಯ. ನಿಂಗೆ ಕಾಣಿಸ್ತಿಲ್ವಾ? ಇಲ್ಲ ಇಲ್ಲ, ಹಾಗಾಗಕ್ ಸಾಧ್ಯನೇ ಇಲ್ಲ. ನಿನ್ ದೃಷ್ಟಿ ಹೇಗೆ ಹೋಗಕ್ ಸಾಧ್ಯ ಪುಣ್ಯ? ಹೇಳು. ಅನಿರುದ್ಧ್, ನೀನ್ ಯಾಕೆ ಹೇಳ್ತಿದ್ಯಾ? ಇವಾಗ ಏನಾಯ್ತು ಅಂತ ನನಗೆ ಕಣ್ಣಿಲ್ಲ ಅಷ್ಟೇ. ಏನೇನೇ ಆದ್ರೂ ನೀನ್ ನನಗೋಸ್ಕರ ಇದೆಯಲ್ಲ, ನನಗೆ ದಾರಿ ತೋರ್ಸೋದಕ್ಕೆ. ಇದೆಲ್ಲ ನನ್ನಿಂದನೇ ಆಗ್ತಿರೋದು ಪುಣ್ಯ. ನನ್ನ ಜೊತೆ ಇರೋದ್ರಿಂದಾನೇ ನಿನಗಿಂತ ಕಷ್ಟ. ನನ್ನ ಜೊತೆ ಇರೋದ್ರಿಂದಾನೇ ನಿನ್ನ ಜೀವನ ಹೀಗಾಗಿರೋದು. ನಿನ್ನ ಊರವರೇ ನಿನ್ನ ಊರಿಂದ ದೂರ ಮಾಡಿದ್ರು. ಈಗ ದೃಷ್ಟಿನೂ ಕಳ್ಕೊಂಡ್ಬಿಟ್ಟೆ. ಇಲ್ಲ, ಇದೆಲ್ಲ ನನ್ನಿಂದನೇ ಆಗಿರೋದು. ಹೌದು ಅನಿರುದ್ಧ್, ನಿನ್ನಿಂದಾನೆ. ಎಲ್ಲ ನಿನ್ನಿಂದಾನೆ. ಅವತ್ತು ಕೆಸರಲ್ಲಿ ಹೋಗ್ಬೇಕಾಗಿದ್ದ ನನ್ನ ಪ್ರಾಣ ಇನ್ನೂ ಇದೆ. ಅದು ನಿನ್ನಿಂದಾನೆ. ಊರಿಗೆ ದೇವತೆಯಾಗಿ ಬದಲಾಗಬೇಕಾಗಿದ್ದ ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂದ್ರೆ ಅದನ್ನು ನಿನ್ನಿಂದಾನೆ. ಅನಾಥೆಯಾಗಿರೋ ನನಗೆ ಹೇಳ್ಕೊಳ್ಳೋದಕ್ಕೆ ಒಂದು ಕುಟುಂಬ ಅಂತ ಕೊಟ್ಟಿದ್ದು ಕೂಡ ನೀನೆ. ಇಲ್ಲ ಅಂತ್ಯ, ಅದು ನಿಜ ಅಲ್ಲ ಅಂತ್ಯ. ಅನಿರುದ್ಧ್, ಏನೇ ಆದ್ರೂ ನಿನಗೆ ಗಂಡಾಂತರ ತಪ್ಪು ಹೋಯ್ತು. ನೀನು ಮಾಮೂಲಿ ಮನುಷ್ಯ ಆಗಿದ್ಯಾ. ನನಗೀಗ ಅಷ್ಟೇ ಸಾಕು. ಪರ್ಣಿಕಾ, ನಿನ್ ನಿಶ್ಚಿತಾರ್ಥ ಉಂಗ್ರನ ಕೊಡು. ಯಾಕೆ ಮಾವಯ್ಯ? ಹೇಳ್ತಿದ್ದೀನಲ್ವಾ ಕೊಡು. ಅನಿರುದ್ಧ್, ನಿನ್ನ ಉಂಗ್ರ ಕೂಡ ಕೊಡೋ. ಶಿವನ ಸಾಕ್ಷಿಯಾಗಿ ನಿಮ್ಮ ನಿಶ್ಚಿತಾರ್ಥ ಮುರಿದೋಯ್ತು. ಇವಾಗಿಂದ ನಿಮ್ಮಿಬ್ರಿಗೂ ಯಾವ ಸಂಬಂಧನೂ ಇಲ್ಲ. ಪರ್ಣಿಕಾ, ನಿನಗೆ ಕೊಟ್ಟಿರೋ ಮಾತನ್ನ ವಾಪಸ್ ತಗೋತಿದ್ದೀನಿ. ಏನ್ ಮಾವಯ್ಯ ನೀವು ಹೇಳ್ತಿರೋದು? ನಿಶ್ಚಿತಾರ್ಥ ಮುರಿದು ಹೋಯ್ತಾ? ಕೊಟ್ಟು ಮಾತು ವಾಪಸ್ ತಗೋತಿದ್ದೀರಾ? ಮುಚ್ಚು ಬಾಯ್! ಇನ್ನೊಂದು ಮಾತಾಡಿದ್ರೆ ನಾಲಿಗೆ ಕತ್ತರಿಸಾಕ್ತೀನಿ. ಈಗ್ಲೂ ನನ್ನ ಮಗನ್ ಮನ್ಸಲ್ಲಿರೋದು ಪುಣ್ಯಾನೇ. ನನ್ನ ಮಗನ್ ಯೋಗಕ್ಷೇಮ ಕೂಡ ನೋಡ್ಕೊಂಡಿದ್ದು ಪುಣ್ಯಾನೇ. ಸಾವು ಬದುಕಲ್ಲಿರ್ಬೇಕಾದ್ರೆ ನಿಂತರ ಅವಳು ಬಿಟ್ಟೋಗ್ಲಿಲ್ಲ. ಕಳ್ಕೊಂಡ್ರು ಅವನ್ ಪ್ರಾಣ ಕಾಪಾಡಿದ್ಲು. ಇನ್ನೊಂದು ಮಾತಾಡದೆ ಅನ್ಕೋ. ಪುಣ್ಯ ಮನ್ಸಲ್ಲಿ ಅನಿರುದ್ಧ ಇದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಅನಿರುದ್ಧನ ಇಷ್ಟಪಡ್ತಿದ್ದೀನಿ ಅಂತ ಪುಣ್ಯ ಒಂದು ಮಾತು ಹೇಳಿದ್ರೆ ಸಾಕು, ಅವರಿಬ್ಬರಿಗೂ ಮದುವೆ ಮಾಡಿಸ್ತೀನಿ. ಅದು ಇವತ್ತಾಗ್ಬೋದು, ನಾಳೆ ಆಗ್ಬೋದು, ವರ್ಷನೇ ಆಗ್ಬೋದು. ಆದ್ರೆ ಮದುವೆ ಮಾಡೋದು ಮಾತ್ರ ಖಚಿತ. ತುಂಬಾ ಥ್ಯಾಂಕ್ಸ್ ಅಪ್ಪ. ಈಗ್ಲಾದ್ರೂ ನನ್ನ ನೋವು ಅರ್ಥ ಮಾಡ್ಕೊಂಡ್ರಿ. ಇವಾಗ ನಾವು ಮಾಡಬೇಕಾಗಿರೋ ಕರ್ತವ್ಯ ಪುಣ್ಯಂಗೆ ದೃಷ್ಟಿ ಬರೋ ಹಾಗೆ ಮಾಡೋದು. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಕಣೋ. ಪುಣ್ಯಗೆ ಖಂಡಿತವಾಗ್ಲೂ ದೃಷ್ಟಿ ಬರುತ್ತೆ. ಪುಣ್ಯ, ನಾಗಮಣಿನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಂಗೇನೋ ಹೇಳ್ತೀನಿ ಅಂತ ಹೇಳಿದ್ದೆ.
ಅದು ನೀನ್ ನನ್ನ ಪ್ರೀತಿಸ್ತಾ ಇದೀಯ ಅಂತ ತಾನೆ? ಹೇಳು. ಆ ಮಾತನ್ನ ನಿನ್ ಬಾಯಿಂದನೇ ಕೇಳ್ಬೇಕು ನಾನು. ಹೇಳು. ಇವಾಗಲ್ಲ ಅನಿರುದ್ಧ್, ನನ್ನ ಕಣ್ಣು ಬಂದಾಗ ನನ್ನ ಮನಸ್ಸಲ್ಲಿರೋ ಮಾತು ಹೇಳಿ ನಿನ್ನ ಕಣ್ಣಲ್ಲಿ ಆನಂದ ನೋಡ್ತೀನಿ. ಅದು ಅದು ನೆನಪಿಲ್ಲ. ನೆನಪಾದಾಗ ಹೇಳ್ತೀನಿ. ಪುಣ್ಯ, ನಿನ್ ಮನ್ಸಲ್ಲಿ ಅನಿರುದ್ಧ್ಗೆ ಸ್ಥಾನ ಇದೆ ಅಂತ ಗೊತ್ತಾದ್ರೆ, ಅವನ ಮೇಲೆ ನಿನಗೆ ರವೆಯಷ್ಟು ಪ್ರೀತಿ ಇದೆ ಅಂತ ಅನ್ಸಿದ್ರು ಒಂದು ಮಾತು ಹೇಳಮ್ಮ. ಈ ಧನಂಜಯ ವರ್ಮ ನಿಮ್ಮಿಬ್ರಿಗೂ ರಾಜವೈಭೋಗದಿಂದ ಮದುವೆ ಮಾಡಿಸ್ತಾನೆ. ನಿಮ್ಮಿಬ್ರದು ದೇಹ ಬೇರೆ ಆಗಿರ್ಬೋದು, ಮನಸ್ಸು ಒಂದೇ. ಇಬ್ರದು ಒಂದೇ ಮನಸ್ಸು. ಆ ಮನಸ್ಸಿನ ಮೇಲೆ ನನ್ನ ಆಶೀರ್ವಾದ ಯಾವತ್ತೂ ಇರುತ್ತೆ. ಯಾವುದ್ರ ಬಗ್ಗೆನೂ ಭಯ ಪಡಬೇಡ. ಮಾವಯ್ಯ, ಏನ್ ಪರಿಣಿಕಾ, ಹೇಳು. ಹೇಳೋದಕ್ ಬರ್ಲಿಲ್ಲ ಮಾವಯ್ಯ, ಕೇಳೋದಕ್ ಬಂದಿದ್ದೀನಿ. ನನಗ್ ನ್ಯಾಯ ಕೊಡ್ಸಿ ಅಂತ ಕೇಳೋದಕ್ ಬಂದಿದ್ದೀನಿ. ಯಾವತ್ತು ಮಾತಿಗೆ ತಪ್ಪದೆ ಇರೋ ನಮ್ಮ ಮಾವಯ್ಯ ನನಗ್ ಕೊಟ್ಟಿರೋ ಮಾತನ್ನ ಮರ್ತಿರೋದನ್ನ ನೆನ್ಪಿಸೋದಕ್ಕೋಸ್ಕರ ಬಂದಿದ್ದೀನಿ. ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅರ್ಥ ಆಗೋ ತರ ಮಾತಾಡು. ನಾನು ಯಾವ್ದ್ರ ಬಗ್ಗೆ ಜೀವನ ಪೂರ್ತಿ ಕನಸು ಕಂಡಿದ್ನೋ, ಯಾರ ಜೊತೆ ಜೀವನ ಮಾಡ್ಬೇಕು ಅನ್ಕೊಂಡಿದ್ನೋ, ಯಾರಿಗೋಸ್ಕರ ಕಾಯ್ತಾ ಇದ್ನೋ, ಯಾರ ಜೊತೆ ಮದ್ವೆ ಆಗ್ಬೇಕೋ ಅದೇ ನನ್ನ ಭಾವನ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ನನಗ್ ಕೊಟ್ಟಿರೋ ಮಾತನ್ನ ಮರ್ತು ಹೋಗಿ ಪುಣ್ಯಂಗೆ ಭಾವನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ನಾನ್ ಕೊಟ್ಟಿರೋ ಮಾತನ್ನ ಅಷ್ಟು ಸುಲಭವಾಗಿ ಮರ್ತೋಗಲ್ಲ ಪರಿಣಿಕಾ. ಪ್ರೀತ್ಸೋರು ಮದುವೆ ಈಗ್ಲೋ ಆಗ್ಲೋ ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ನೀನು 3 ಗಂಟು ಬೀಳೋ ಸಂದರ್ಭದಲ್ಲಿ ಮದುವೆ ಹಸೆಮಣೆಯಿಂದ ಎದ್ದೋದೆ, ಅದನ್ನ ಪ್ರೀತಿ ಅಂತಾರ? ಪ್ರೀತಿಸಿದ್ರೆ ಪ್ರಾಣ ಕೊಟ್ಟಾದ್ರೂ ಸರಿ ಪ್ರೀತಿ ಮಾಡ್ದವ್ರನ್ನ ಪಡ್ಕೋತಾರೆ. ಆದ್ರೆ ನೀನು ಅನಿರುದ್ಧ್ ಪ್ರಾಣ ಅಪಾಯದಲ್ಲಿದ್ರೆ ಅವನ್ನ ಬದುಕಿಸ್ಬೇಕು ಅಂತ ಪೂಜೆ ಮಾಡ್ತಿದ್ರೆ ಹೇಳ್ದೆ ಕೇಳ್ದೆ ಓಡೋದೆ. ಇದಾ ನಿನ್ ಪ್ರೀತಿ? ಪ್ರೀತಿ ಅಂದ್ರೆ ನಿನ್ಗೇನು ಅಂತ ಗೊತ್ತಾ ಪರಿಣಿಕಾ? ಪುಣ್ಯಾಗೋಸ್ಕರ ಅನಿರುದ್ಧ್ ನನ್ ಕೈಯಲ್ಲಿ ಸಾವಿನೇಟ್ ತಿಂದ. ಇಂದ್ರಭವನದಲ್ಲಿ ರಾಜಂತರ ಕೂತ್ಕೋಬೇಕಾಗಿದ್ದವನು ಹಸುವಿನಿಂದ ದಿಕ್ಕಾಪಾಲಾಗಿ ಎಲ್ಲೆಲ್ಲೋ ಇದ್ದ. ಅದು ಪ್ರೀತಿ ಅಂದ್ರೆ? ನಿಜವಾಗ್ಲೂ ಪ್ರೀತಿ ಅಂದ್ರೆ ಪುಣ್ಯಾಳದ್ದು. ಪ್ರಾಣಾಪಾಯದಲ್ಲಿದ್ದ ಅನಿರುದ್ಧನ ತಾಯಿ ತರ ಕಾಪಾಡಿದ್ಲು. ಕಷ್ಟ ಕಾಲದಲ್ಲಿ ಅವನ ಹಿಂದೆ ಒಬ್ಬ ತಂದೆ ತರ ನಿಂತ್ಲು. ಗೊತ್ತಾ ನಿನ್ಗೆ? ಪುಣ್ಯ ಪ್ರೇಮ ಪವಿತ್ರವಾದದ್ದು. ಅನಿರುದ್ಧನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿನ ಬಿಟ್ಟು ನಿನ್ ಜೊತೆ ಮದುವೆ ಮಾಡ್ಸೋದಾ? ಮತ್ತೆ ಕೊಟ್ಟು ಮಾತು ಮಾಡಿದ ಪ್ರಮಾಣ, ನನ್ ಮನ್ಸಲ್ಲಿ ಹುಟ್ಟಿರೋ ಆಸೆ ಕನಸುಗಳ ಬಗ್ಗೆ ಏನ್ ಮಾವಯ್ಯ? ಆ ದಿನ ನನ್ನ ತಂಗಿ ಮಗಳ ಬಗ್ಗೆ ಯೋಚನೆ ಮಾಡಿ ತಪ್ಪು ನಿರ್ಧಾರ ತಗೊಂಡೆ. ಇವತ್ ನನ್ನ ಮಗನ್ ಭವಿಷ್ಯ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಂಡಿದ್ದೀನಿ. ನಾನು ಮಾಡಿದ್ದು ತಪ್ಪೇ ಆದ್ರೆ ಆ ಭಗವಂತ ನನಗೆ ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋದಿಕ್ಕೆ ಸಿದ್ಧವಾಗಿದ್ದೀನಿ. ಆದ್ರೆ ನಾನು ನನ್ನ ಭಾವನ್ ಮೇಲಿರೋ ಪ್ರೀತಿನ ಬಿಟ್ಕೊಡೋದಕ್ಕೆ ತಯಾರಾಗಿಲ್ಲ ಮಾವಯ್ಯ. ಹಾಗಾದ್ರೆ ಅವತ್ತು ಮದುವೆನ ಇವತ್ತು ಪೂಜೆನ ಅರ್ಧಕ್ಕೆ ಬಿಟ್ಟು ಯಾಕೆ ಹೋದೆ? ಹೇಳು. ನೀನ್ ಕೊಡೋ ಉತ್ತರದಿಂದ ನನ್ನ ನಿರ್ಣಯ ನಿರ್ಧಾರವಾಗುತ್ತೆ ಪರಿಣಿಕಾ. ನಾನದಕ್ಕೆ ಉತ್ತರ ಕೊಡಕ್ಕಾಗಲ್ಲ ಮಾವಯ್ಯ. ಆದ್ರೆ ನನಗ್ ಭಾವ ಅಂದ್ರೆ ಪ್ರಾಣ. ಆದ್ರೆ ನನ್ ಮಗನ್ಗೆ ಪುಣ್ಯ ಅಂದ್ರೆ ಪ್ರಾಣ. ಪುಣ್ಯನೇ ಅವನ್ ಪ್ರಪಂಚ. ನನ್ ಮಗನೇ ನನ್ ಪ್ರಪಂಚ. ನಿನ್ ಖುಷಿಗೋಸ್ಕರ ಅವನಿಗೆ ದುಃಖ ಕೊಡಕ್ಕೆ ನನಗಿಷ್ಟನೇ ಇಲ್ಲ. ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನೀವಲ್ಲ ಮಾವಯ್ಯ, ನಾನಿಲ್ಲಿ ಎಲ್ರಿಗೂ ಅಡ್ಡಿಯಾಗಿದ್ದೀನಿ. ನಾನೊಬ್ಳು ಹೊರಟೋದ್ರೆ ನೀವೆಲ್ರೂ ತುಂಬಾ ಖುಷಿಯಾಗಿರ್ತೀರಾ.
ಇದನ್ನೆಲ್ಲ ಹೇಳಿ ಹೆದರಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಸತ್ತು ಏನ್ ಸಾಧನೆ ಮಾಡ್ಬೇಕು ಅಂತಿದ್ಯಾ? ನಿರ್ಧಾರ ತಗೊಂಡಿದ್ದೀನಿ ಪ್ರಣಿಕಾ. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲ್ಲ. ಪುಣ್ಯ ಅನಿರುದ್ಧನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ ಮರುಕ್ಷಣವೇ ಅವ್ರ ಮದ್ವೆ. ಅರ್ಥ ಮಾಡ್ಕೋ. ಅಷ್ಟೇನಾ ಮಾವಯ್ಯ? ಅಷ್ಟೇ ಅಷ್ಟೇನಾ? ಅಷ್ಟೇ. ಈಗ ನನ್ ಮುಂದೆ ಇರೋ ಗುರಿ ಅನಿರುದ್ಧ ಪುಣ್ಯ ಮದುವೆ ಮಾಡೋದಷ್ಟೇ. ಬದ್ಲಾಗ್ಬಿಟ್ರಿ ಮಾವಯ್ಯ, ಎಲ್ರೂ ಬದ್ಲಾಗ್ಬಿಟ್ರಿ. ಅವಳ ಜೊತೆ ಭಾವಂಗೇನಾದ್ರೂ ಮದ್ವೆ ಮಾಡ್ಸೋದಕ್ಕೆ ಹೋದ್ರೆ ಅವಳನ್ನ ಸಾಯಿಸ್ಬಿಟ್ಟು ನನ್ನ ಭಾವಂಗೆ ನಾನು ಹತ್ರ ಆಗ್ತೇನೆ. ನನ್ನ ದಾರಿಗೇನಾದ್ರೂ ಅಡ್ಡ ಬಂದ್ರೆ ಪುಣ್ಯ ಆದ್ರೂ ಒಂದೇ, ನೀವಾದ್ರೂ ಒಂದೇ. ನನ್ನ ಮತ್ತೆ ನನ್ನ ಭಾವನ ಮಧ್ಯೆ ಕೊನೆಗೆ ನನ್ನ ಹೆತ್ತ ತಾಯಿ ಕೂಡ ಅಡ್ಡ ಬಂದ್ರೂ ಸಾಯಿಸ್ಬಿಡ್ತೇನೆ. ಯಸ್! ಪುಣ್ಯ, ನೋಡು ನನ್ನ ಹೃದಯ ಹೇಗ್ ಬಡ್ಕೋತಾ ಇದೆ ಅಂತ. ನಾನು ಹೇಗಿದ್ದೀನಿ ಅಂತ ನನ್ನ ಹೃದಯನ ಹೇಳುತ್ತೆ. ಅನಿರುದ್ಧ್ ತುಂಬಾ ಸಂತೋಷವಾಗಿದ್ದಾನೆ ಅಂತ ಹೇಳ್ತಾ ಇದೆ. ನಾನು ಪ್ರೀತಿಸ್ತಿದ್ದ ದಿನದಿಂದ ಇವತ್ತಿನವರೆಗೂ ಯಾವತ್ತಾದ್ರೂ ಒಂದಿನ ನನ್ನ ಪ್ರೀತಿನ ನೀನು ಅರ್ಥ ಮಾಡ್ಕೋತೀಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನಗಿಂತ ಮೊದಲು ನನ್ನ ಅಪ್ಪ ಒಪ್ಕೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಂಗೀಗ್ಲೂ ಇವಾಗ್ಲೂ ನಂಬಕ್ಕಾಗ್ತಾ ಇಲ್ಲ ಪುಣ್ಯ. ಅನಿರುದ್ಧ್ ಲೈಫಲ್ಲೂ ಕೂಡ ಒಳ್ಳೆ ದಿನ ಬಂದ್ಬಿಡ್ತು. ನೀನ್ ಯಾವತ್ತಿಗೂ ಹೀಗೆ ಸಂತೋಷವಾಗಿ ನಗ್ನಗ್ತಾ ಇರ್ಬೇಕು. ಇರ್ತೀಯ ಅಲ್ವಾ? ನನ್ನ ಈ ಖುಷಿ ಕಾರಣ ನೀನು. ನೀ ನನ್ನ ಜೊತೆಗಿದ್ರೆ ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ನೋವಲ್ಲಿದ್ರು ಅದ್ ನಂಗೆ ನೋವು ಅನ್ಸಲ್ಲ ಪುಣ್ಯ. ಅನಿರುದ್ಧ್, ನನ್ನ ಜೀವನದಲ್ಲಿ ಒಂದೇ ಒಂದು ಕೋರಿಕೆ ಇದೆ. ಅದು ನೆರವೇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಏನದು ಪುಣ್ಯ? ಪುಣ್ಯ, ನಿನ್ ಮಡ್ಲಲ್ಲಿ ತಲೆ ಇಟ್ಟು ಸಂತೋಷವಾಗಿ ಪ್ರಾಣ ಬಿಡಬೇಕು. ಅದೇ ನನ್ನ ಕಡೆ ಆಸೆ. ನಿಂಗೇನ್ ತಲೆ ಕೆಟ್ಟಿದ್ಯಾ?
ಇಷ್ಟು ದಿನವರೆಗೂ ನಾನು ನಿನಗೋಸ್ಕರ ಕಾಯ್ಕೊಂಡಿದ್ದು ಈ ಮಾತು ಕೇಳಕ್ಕಲ್ಲ ಪುಣ್ಯ. ಹುಚ್ಚುಡ್ಗಿ, ನೀನೇ ಇಲ್ದೆ ನಾನು ಹೇಗಿರ್ತೀನಿ ಹೇಳು? ನನಗಿಂತ ಮೊದಲೇ ಸತ್ತೋಗಿ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತೀನಿ ಅನ್ನೋ ಯೋಚನೆ ಬಂದಾಗ್ಲೇ ನಾನು ಸತ್ತು ಹೋಗ್ತೀನಿ ಪುಣ್ಯ. ಅನಿರುದ್ಧ್ ಯಾಕೆ ಹಾಗೆ ಮಾತಾಡ್ತಾ ಇದ್ಯಾ? ನೀನ್ ಈ ಥರ ಎಲ್ಲ ಮಾತಾಡಿದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಸರಿ ಸರಿ ಮೇಡಮ್, ಅಂತ ದಿನ ಬಂದ್ರೆ ಇಬ್ರು ಒಟ್ಟಿಗೆ ಸಾಯೋಣ, ಸರಿನಾ ಮೇಡಮ್? ಅನಿರುದ್ಧ್, ಈ ಕ್ಷಣ ಹೀಗೆ ನಿಂತು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೀಗೆ ನಿಂತು ಹೋಗ್ಬೇಕು ಅಂತ ನನ್ನ ಮನಸ್ಸು ಆಸೆ ಪಟ್ರು ನನ್ನ ಹಣೆ ಬರ ಅದಕ್ಕೆ ಬಿಡಲ್ಲ. 2 ದಿನಗಳಲ್ಲಿ ಶಾಶ್ವತವಾಗಿ ನಿನ್ನಿಂದ ದೂರ ಹೋಗ್ಬೇಕು. ದಿಗಂಬರಂಗೆ ಬರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ, ನನ್ನ ಕ್ಷಮಿಸು. ಲಗ್ನ ಪತ್ರಿಕೆ ತರ್ತೀನಿಂದ ಹೋದ್ ಗಂಗಾ ಇನ್ನೂ ಬರ್ಲೇ ಇಲ್ವಲ್ಲ? ಅಬ್ಬೋ, ಎಷ್ಟು ಅವಸರನೋ ಮದುಮಗನಿಗೆ. ತಗೋ ಲಗ್ನ ಪತ್ರಿಕೆ. ದಿಗಂಬರ, ಲಗ್ನ ಪತ್ರಿಕೆನ ಓದ್ ನೋಡು. ಆದಿತ್ಯಾದಿ ಗ್ರಹ ಸರ್ವೇ ಸ್ತನಕ್ಷತ್ರ ಸ್ವರಾಸ್ತಯ ಕುರ್ವಂತು ಮಂಗಳಂ ತಭ್ಯಂ ಯಾಮೌ ರುದ್ವಾಮ ಪತ್ರಿಕಾ ಸ್ವಸ್ತಿ ಸ್ತ್ರೀ ಚಂದ್ರಮಾನೇನ ಶ್ರೀ ವಿಳಂಬಿನಾಮ ಸಂವತ್ಸರ ಮಾಘ ಬೌಳ ತದಿಯ ಗುರುವಾರ ರಾತ್ರಿ 7:49 ಹಸ್ತ ನಕ್ಷತ್ರ ಯುಕ್ತ ಕನ್ಯಾ ಲಗ್ನದಲ್ಲಿ ನಡೆಯಲಿರುವ ಚಿರಂಜೀವಿ ದಿಗಂಬರ ಚಿರಂಜೀವಿ ಲಕ್ಷ್ಮೀ ಸೌಭಾಗ್ಯವತಿ ಪುಣ್ಯಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ಹಾಗಾಗಿ ಕುಟುಂಬ ಸಮೇತವಾಗಿ ಬಂದು ನೂತನ ವಧುವರರನ್ನು ಆಶೀರ್ವದಿಸಬೇಕೆಂದು ಈ ದಿಗಂಬರನ ಆಜ್ಞೆ. ಇಂತಿ ನಿಮ್ಮ ಪ್ರೀತಿಯ ಪಂಚಭೂತಗಳಿಗೆ ಅಧಿಪತಿ ಲೋಕಾಧಿಪತಿ ದಿಗಂಬರ. ಅಬ್ಬೋ, ತುಂಬಾ ಉತ್ಸಾಹದಿಂದ ಲಗ್ನ ಪತ್ರಿಕೆ ಓದ್ಯಲ್ಲ ಗಂಗಾ. ಸಮಯ ಇಲ್ಲ, ಸೂರ್ಯೋದಯ ಆಗಿದ್ದೆ. ಪುಣ್ಯನಿಗೆ ಅರಿಶಿಣ ಹಚ್ಚಿ ಮಂಗಳ ಸ್ನಾನ ಮಾಡಿಸಿ. ದಿಗಂಬರ, ಅಲ್ಲಿ ಗರುಡ ವಂಶದವ್ರಿದ್ದಾರೆ. ಅವ್ರಿರುವಾಗ ಪುಣ್ಯಗೆ ಮಂಗಳ ಸ್ನಾನ ಅಂದ್ರೆ ನಡಿಬೇಕು, ನಡಿಲೇಬೇಕು. ಪುಣ್ಯನಿಗೆ ಮಂಗಳ ಸ್ನಾನ ಮಾಡಿಸ್ಲೇಬೇಕು. ಪುಣ್ಯನ್ಗೇನೋ ಹೇಳ್ದೆ ಸರಿ, ಮತ್ತೆ ನಿನಗ್ ಬೇಡವಾ ದಿಗಂಬರ? ನಿನಗ್ ದೇಹ ಬೆಳೆದಿದೆ ಹೊರತು ಬುದ್ಧಿ ಮಾತ್ರ ಬೆಳೆದಿಲ್ಲ. ದಿಗಂಬರನ್ನ ರೆಡಿ ಮಾಡು ಅಂತ ಸಪರೇಟ್ ಆಗಿ ಹೇಳ್ಬೇಕಾ? ಅಲ್ಲಿ ನಿಮಗೆ ಎದುರಾಗಿದ್ದು ಪುಣ್ಯ ಅಲ್ಲ ರೀ, ಪುಣ್ಯ ರೂಪದಲ್ಲಿದ್ದ ದಿಗಂಬರ. ವೈನತೆಯ ನನ್ನನ್ನ ಅವಮಾನಿಸಿದ್ರು ದೂಷಣೆ ಮಾಡಿದ್ರು ಸಹಿಸ್ಕೋತೀನಿ. ಬಂದಿದ್ದು ದಿಗಂಬರ ಅನ್ನೋದು ನನಗೆ ಗೊತ್ತಾಗ್ಲೇ ಇಲ್ಲ. ನಿನ್ನನ್ನು ಅವಮಾನಿಸಿದ್ರೆ ನೀನ್ ಸುಮ್ನೆ ಇರ್ಬೋದು, ಆದ್ರೆ ನನ್ನ ದೈವನ ಅವಮಾನಿಸಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಅವನು ಎಷ್ಟೇ ಶಕ್ತಿವಂತನಾಗಿದ್ರು
ನನ್ ಖಡ್ಗಕ್ಕೆ ಬಲಿಯಾಗ್ಬೇಕು ಇಲ್ಲ ನಾನೇ ಬಲಿಯಾಗ್ಬಿಡ್ತೀನಿ